ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇವತ್ತು ಬೆಳಗ್ಗೆ ಒಂದು ಡಿಟಾಕ್ಸ್ ಡ್ರಿಂಕ್ನ ಮಾಡ್ಕೊಳ್ಳೋಣ ಅಂತಂದು ಬೆಳಗಿನ ತುಳಸಿ ಎಲೆನ ಕೀಳ್ತಾ ಇದ್ದೀನಿ. ಸೊ ಬರ್ಡ್ಸ್ ಸೌಂಡ್ ಕೇಳ್ತಾ ಇರ್ಬೋದು. ಇದು ಪ್ಯಾರೆಟ್ ಸೌಂಡು. ತುಂಬ ಪ್ಯಾರೆಟ್ಸ್ ಎಲ್ಲ ಬರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ನೋಡ್ಬೋದು. ಅಂದರೆ ಒಂದು ಆರು ಗಂಟೆಯಿಂದ 7:30 ತನಕ ಅಷ್ಟೇ ಟೈಮಿಂಗ್ಸ್ ಬರೋದು. ಅದಾದಮೇಲೆ ಬೇರೆ ಕಡೆ ಹೋಗ್ಬಿಡುತ್ತದು. ತುಂಬ ಬರುತ್ತೆ ಇಲ್ಲಿ. ಹಾಗೆ ನಾನು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಳ್ಳೋಣ ಅಂತ ತುಳಸಿ ಎಲ್ಲ ಕಿತ್ಕೊಂಡ್ಬಂದೆ. ಆ ಕಡೆ ಪಾಟಲ್ಲಿ ನಾನು ಹಾಕಿಲ್ಲ ತುಳಸಿ ಗಿಡನ, ಅದಾಗದೇ ಬೆಳ್ಕೊಂಡಿದೆ. ತುಂಬಾ ಎಲೆ ಬಂದಿದೆ. ಬಟ್ ಈ ಕಡೆ ಬಾಲ್ಕನಿಲಿರೋ ತುಳಸಿ ಗಿಡದಲ್ಲಿ ಎಲೆನೇ ಇಲ್ಲ. ಒಂದು ಸ್ವಲ್ಪ ಉದ್ದಕ್ಕೆ ಬೆಳ್ಕೊಂಡು ಹೋಗ್ಬಿಟ್ಟಿದೆ ಅದು ಒಂಥರ. ಹಾಗೆ ತುಳಸಿ ಎಲೆನ ಕುದಿಯೋದಕ್ಕೆ ಅಂತ ಇಟ್ಬಿಟ್ಟು ಈ ಕಡೆ ದೋಸೆ ಹಿಟ್ಟನ್ನು ಹಾಕಿದ್ದೆ ದೋಸೆಗೆ. ಸೊ ಅದು ಚೆನ್ನಾಗಿ ಉಬ್ಕೊಂಡ್ಬಂದಿತ್ತು. ಇದು ಓಟ್ಸ್ ಮತ್ತು ಹೆಸರುಬೇಳೆ ಎರಡನ್ನೂ ಕೂಡ ಹಾಕಿ ಮಾಡ್ತಾ ಇರುವಂಥ ದೋಸೆ. ಫೈಬರ್ ಮತ್ತು ಪ್ರೋಟೀನ್ ಎರಡೂ ಕೂಡ ಈ ದೋಸೆಯಲ್ಲಿ ಸಿಗುತ್ತೆ. ಹಾಗಾಗಿ ನಾನು ಹೆಸರುಕಾಳು ಮತ್ತು ಓಟ್ಸ್ ಎರಡನ್ನೂ ಕೂಡ ಹಾಕಿದ್ದೀನಿ. ಬರೀ ಅಕ್ಕಿ ಮಾತ್ರ ಹಾಕಿಲ್ಲ. ಹಾಗೆ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನು ಹಾಕ್ತಾಯಿದ್ದೀನಿ. ಸೋಡಾ ಪುಡಿ ಎಲ್ಲ ಏನೂ ಹಾಕ್ತಾಯಿಲ್ಲ. ಹಾಕಿಬಿಟ್ಟು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕಷ್ಟೆ. ಚೆನ್ನಾಗಿ ಉಪ್ಪು ಬಂದಿತ್ತು ಹಿಟ್ಟು. ಹೆಸರುಕಾಳೆಲ್ಲ ಹಾಕಿರ್ತೀವಲ್ವ, ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಹಿಟ್ಟು ಮಾತ್ರ. ಸೊ ಹಿಟ್ಟಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿ ಆಲೂಗಡ್ಡೆನೂ ಕೂಡ ಬೇಯೋದಕ್ಕೆ ಅಂತ ಇಟ್ಟಿದ್ದೀನಿ. ಅಷ್ಟರಲ್ಲಿ ನಾನು ಈ ತುಳಸಿ ಎಲೆದು ಡ್ರಿಂಕ್ ಮಾಡ್ಕೊಂಡಿದ್ನಲ್ವ, ಇದನ್ನು ಕುಡಿತಾ ಇದ್ದೀನಿ. ಬೆಳಗ್ಗೆ ಯಾವುದಾದ್ರೂ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೊಂಡು ಕುಡಿದ್ರೆ ಬಾಡಿಗೆ ತುಂಬಾ ಒಳ್ಳೆಯದು. ಹಾಗೆ ಜೀರ್ಣಕ್ರಿಯೆ ಆಗಲಿ, ಗ್ಯಾಸ್ಟ್ರಿಕ್ಕು ಅಥವಾ ಬೇರೆ ಏನಾದರೂ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಕ್ಲಿಯರ್ ಆಗುತ್ತೆ. ಸೊ ಈ ಥರ ಎಲ್ಲ ಮಾಡ್ಕೊಳ್ಳೋದಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಲೋಟ ಬಿಸಿನೀರಾದರೂ ಕುಡಿದ್ರೆ ಒಳ್ಳೆಯದು ಎದ್ದ ತಕ್ಷಣ. ಹಾಗೆ ದೋಸೆಗೆ ಏನೆಲ್ಲ ಹಾಕಿದ್ದೀನಿ ಅಂತ ಒಂದು ವಿಡಿಯೋ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 250 ml ಅಷ್ಟು ಅಕ್ಕಿನ ಹಾಕಿದ್ದೀನಿ. ಅದ್ರ ಕಾಲು ಭಾಗದಷ್ಟು ಉದ್ದಿನಬೇಳೆ, ಅರ್ಧ ಕಪ್ಪು ಹೆಸರುಬೇಳೆ ಹಾಕಿದ್ದೀನಿ. ಹಾಗೆ ಅರ್ಧ ಕಪ್ಪಷ್ಟು ನಾನಿಲ್ಲಿ ಓಟ್ಸನ್ನು ತೊಗೊಂಡಿದ್ದೀನಿ. ರೋಲ್ಡ್ ಓಟ್ಸ್ ಇದನ್ನು ತೊಗೊಂಡ್ರೆ ತುಂಬಾ ಒಳ್ಳೆಯದು. ಫೈಬರ್ ಜಾಸ್ತಿ ಇರುತ್ತೆ ಇದರಲ್ಲಿ. ಹಾಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಅವಲಕ್ಕಿ, ದಪ್ಪ ಅವಲಕ್ಕಿನ ತೊಗೊಂಡಿದ್ದೀನಿ. ಹಾಗೆ ಒಂದು ಕಾಲು ಕಪ್ಪಷ್ಟು ನಾನಿಲ್ಲಿ ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. 1 ಸ್ಪೂನಷ್ಟು ನಾನು ಮೆಂತೆಕಾಳನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಒಂದು 8 ಅವರ್ ಚೆನ್ನಾಗಿ ನೆನೆಸೋದಕ್ಕೆ ಅಂತ ಇಟ್ಟಿದ್ದೆ. ಸೊ ಅದಾದಮೇಲೆ ನಾನು ನೈಟೇ ರುಬ್ಬಿ ಫರ್ಮೆಂಟೇಷನ್ ಮಾಡೋದಕ್ಕೆ ಇಟ್ಟಿದ್ದೀನಿ. ಇವಾಗ ದೋಸೆ ಹಾಕ್ಕೊತಾ ಇದ್ದೀನಿ. ಸೊ ಪ್ರತಿದಿನ ಒಂದೇ ಥರ ತಿಂಡಿ ತಿನ್ನೋಕ್ಕಿಂತ ಒಂಥರ ಡಿಫ್ರೆಂಟಾಗಿ ಮಾಡ್ಕೊಂಡು ತಿನ್ಬೋದು. ವೆಯ್ಟ್ ಲಾಸ್ ಮಾಡೋದಕ್ಕಂತೂ ತುಂಬಾ ಒಳ್ಳೆಯದು. ಇದರಲ್ಲಿ ಕಾರ್ಬೋಹೈಡ್ರೇಟ್ ಇದೆ, ಫೈಬರು, ಪ್ರೋಟೀನ್ ಎಲ್ಲನೂ ಕೂಡ ಇರೋದ್ರಿಂದ ತುಂಬಾ ಒಳ್ಳೆಯದು ದೋಸೆ. 1-2 ದೋಸೆ ಆರಾಮಾಗಿ ತಿನ್ಬೋದು ನೀವು ಈ ಥರದ ದೋಸೆನ. ಹೊಟ್ಟೆನೂ ತುಂಬುತ್ತೆ. ಹಾಗೆ ನಿಮ್ಮದು ಡಯಟ್ ಕೂಡ ಫಾಲೋ ಮಾಡ್ದಂಗೆ ಆಗುತ್ತೆ. ನೀವು ಅಕ್ಕಿ ದೋಸೆ ತಿಂದ್ಬಿಟ್ಟು ಅಯ್ಯೋ ಬರೀ ಅಕ್ಕಿ ದೋಸೆ ತಿಂದ್ಬಿಟ್ನಲ್ಲ ಇವತ್ತು, ಮಸಾಲೆ ದೋಸೆ ತಿಂದ್ಬಿಟ್ನಲ್ಲ ಅಂತ ಗಿಲ್ಟೆಲ್ಲ ನಿಮಗೇನು ಕಾಡಲ್ಲ. ಒಂದು ಒಳ್ಳೆ ಹೈ ಪ್ರೋಟೀನ್, ಫೈಬರ್ ಇರೋಂಥ ದೋಸೆ ತಿಂದಿದ್ದೀರಾ ಅಂತ ಅನ್ಕೋಬೋದು. ಹಾಗೆ ಆಯಿಲ್ನ ನಾನು ಸ್ಪ್ರೇ ಮಾಡ್ಕೊತಾ ಇದ್ದೀನಿ. ಸ್ಪೂನಲ್ಲಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಬರುತ್ತೆ. ಹಾಗಾಗಿ ಲೈಟಾಗಿ ಸ್ಪ್ರೇ ಮಾಡ್ಕೊಂಡಿದ್ದೀನಿ ಅಷ್ಟೇ. ಆಯಿಲ್ ತುಂಬ ಕಡಿಮೆನೇ ಯೂಸ್ ಮಾಡ್ಕೋಬೇಕು. ಸೊ ನೋಡ್ತಾ ಇರ್ಬೋದು, ಒಂಥರ ಚೆನ್ನಾಗಿ ಗರಿಗರಿಯಾಗಿ ಕ್ರಿಸ್ಪಿಯಾಗಿ ನಾವು ನಾರ್ಮಲಾಗಿ ಮಸಾಲೆ ದೋಸೆ ಯಾವ ರೀತಿ ಮಾಡ್ತೀವೋ ಅದೇ ರೀತಿಯೇ ಬಂದಿರುತ್ತೆ ಅಕ್ಕಿ ಹಾಕಿರೋದ್ರಿಂದ. ಸೊ ನಂದು ಬ್ರೇಕ್ಫಾಸ್ಟು ರೆಡಿ ಆಯಿತು. ಸಾಂಬಾರು ಕೂಡ ತೊಗೊಂಡಿದ್ದೀನಿ. ಸೊ ಆಲೂಗಡ್ಡೆ ಪಲ್ಯ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಜಾಸ್ತಿ ಹಾಕ್ಕೊಂಡಿಲ್ಲ. ಸಾಂಬಾರು, ಚಟ್ನಿ, ಆಲೂಗಡ್ಡೆ ಪಲ್ಯ ತೊಗೊಂಡಿದ್ದೀನಿ ಅಷ್ಟೇ. ಆಲೂಗಡ್ಡೆ ಪಲ್ಯ ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ನಾನು. ತುಂಬ ದಿನ ಆಗಿತ್ತು ಆಲೂಗಡ್ಡೆ ಪಲ್ಯ ತಿಂದು, ಹಾಗಾಗಿ. ಸೊ ಬ್ರೇಕ್ಫಾಸ್ಟಾಗಿ ಸ್ನ್ಯಾಕ್ಸ್ಗೆ ನಾನಿಲ್ಲಿ ಯಾವುದಾದ್ರೂ ಸೀಡ್ಸ್ ಇದ್ದರೆ ಸೀಡ್ಸ್ ತಗೋಬೋದು. ನಾನು ಮಸ್ಕ್ ಮೆಲನ್ ಸೀಡ್ಸ್ ಹಾಗೆ ಒಂದು ಅರ್ಧ ಆ್ಯಪಲ್ ತೊಗೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಊಟಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಮಲ್ಕೊಂಡಿದ್ದ. ಅವ್ನು ಎದ್ದೇಳೋಷ್ಟರಲ್ಲಿ ನಾನು ಫ್ರೆಶ್ ಅಪ್ ಆಗಿ ಬಂದು ಅಡುಗೆ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಆಗುತ್ತೆ. ಅವ್ನು ಎದ್ದ ತಕ್ಷಣ ಊಟ ಮಾಡಿಸ್ಬೋದು ನಾನು. ಅವನಿಗೆ ಊಟ ಮಾಡಿಸಾದ್ಮೇಲೆ ನಾನು ಸ್ನಾನ ಮಾಡಿಸ್ತೀನಿ. ಹಾಗೆ ನಾನು ಇವತ್ತು 1-2 ಟಿಪ್ಸನ್ನು ಕೊಡಬೇಕು ಅಂತಿದ್ದೀನಿ. ಅಂದರೆ ಡಯಟ್ ಸ್ಟಾರ್ಟ್ ಮಾಡಿದಾಗ ನಾವು ಯಾವ ರೀತಿ ಫಾಲೋ ಮಾಡೋಕ್ಕಾಗಲ್ವಲ್ಲ. ಸೊ ಅದನ್ನು ಹೆಂಗೆ ಅವಾಯ್ಡ್ ಮಾಡಬೇಕು. ಈಗ ಜಂಕ್ ಫುಡ್ ತಿನ್ನಬೇಕು ಅಂತ ಅನಿಸುತ್ತೆ, ಅಥವಾ ನಮಗೆ ಬೇರೆ ಏನೋ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ. ಅದರಲ್ಲೂ ಸ್ಟಾರ್ಟಿಂಗ್ ಒಂದು ವಾರ 2 ವಾರ ತುಂಬಾ ಕಷ್ಟ ಆಗುತ್ತೆ ಡಯಟ್ ಸ್ಟಾರ್ಟ್ ಮಾಡೋದಕ್ಕೆ. ನೀವು ಡಯಟ್ ಸ್ಟಾರ್ಟ್ ಮಾಡಿದ್ರೂ ಕೂಡ ನಿಮಗೆ ಆಲ್ಮೋಸ್ಟ್ 1 ವಾರ ಅಂತೂ ನಿಮಗೆ ಕ್ರೇವಿಂಗ್ಸ್ ಸ್ಟಾರ್ಟಿಂಗ್ ಇದ್ದೇ ಇರುತ್ತೆ. ಏನಾದರೂ ನೋಡಿದ್ರೆ ತಿನ್ನಬೇಕು ಆ ಥರ ಎಲ್ಲ ಇದ್ದೇ ಇರುತ್ತೆ. ನನಗೂ ಇತ್ತು. ಬಟ್ 1 ವಾರದಲ್ಲೇ ನಾನು ಕಂಟ್ರೋಲ್ ಮಾಡಿಕೊಂಡೆ. ಕ್ರೇವಿಂಗ್ಸ್ನೆಲ್ಲ ಹೆಂಗೆ ಕಂಟ್ರೋಲ್ ಮಾಡಿಕೊಂಡೆ ಅಂತಂದರೆ, ನಾನೀಗ ಫಸ್ಟ್ ಸ್ವೀಟ್ ಅಂತಂದರೆ ತುಂಬಾ ಇಷ್ಟ ಅಲ್ವ ನನಗೆ. ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ ಲಡ್ಡುನ ಮಾಡಿಟ್ಕೊಂಡೆ. ನಾನು ನೋಡ್ತಾ ಇರ್ಬೋದು, ನಂದು ಸ್ಟಾರ್ಟಿಂಗು ನಾನು ಡಯಟ್ ಸ್ಟಾರ್ಟ್ ಮಾಡಿದಾಗಿಂದ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ
ಅವ್ರು ನೋಡಿರ್ಬೋದು ನಾನು ಸ್ವೀಟ್ ಅಂತ ತೊಗೊಂಡಿದ್ದಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿ ಇಟ್ಕೊಂಡ್ಬಿಟ್ಟಿದ್ದೆ. ಸೊ ಅದು ಆಲ್ಮೋಸ್ಟ್ ಒಂದು 15 to 20 ಡೇಸ್ ನಂಗೆ ಬಂತು. ಸೊ ಡೈಲಿ ಒಂದೊಂದು ಲಡ್ಡುನ ತೊಗೊತಿದ್ದೆ. ಅದಂತೂ ಆಲ್ಮೋಸ್ಟ್ ಖರ್ಜೂರದಲ್ಲಿ ಸ್ವೀಟ್ ಇದ್ದೇ ಇರುತ್ತೆ, ಗ್ರೇಪ್ಸಲ್ಲಿ ಸ್ವೀಟ್ ಇದ್ದೇ ಇರುತ್ತೆ. ಹಾಗಾಗಿ ನನಗೆ ಅಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡೆ. ನನ್ನ ಸ್ವೀಟ್ ಕ್ರೇವಿಂಗ್ಸು ಪೂರ್ತಿಯಾಗಿ ಕಮ್ಮಿ ಆಯಿತು. ಅದಾದಮೇಲೆ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂತ ಅನಿಸಿದ್ರೆ ನಾನು ಮಂಡಕ್ಕಿ ತಿಂತೀನಿ, ಅದಾದಮೇಲೆ ಮಖಾನ ಈ ಥರದ್ದೇನಾದರೂ ತಿಂತೀನಿ. ಇಲ್ಲ ಹುರಿದಿರೋ ಬೀಜ ಅಂತಂದರೆ ಯಾವುದಾದ್ರೂ ನೀವು ಸೀಡ್ಸ್ ತೊಗೋಬೋದು ಅಥವಾ ಶೇಂಗಾ ಬೀಜ ತೊಗೋಬೋದು. ಈ ಥರದ್ರಲ್ಲಿ ನಾನು ಚೇಂಜ್ ಮಾಡಿಕೊಂಡೆ. ಇನ್ನು ಕಾಫಿ ಅಂತೂ ನನಗಂತೂ ತುಂಬಾ ಇಷ್ಟ. ನನಗೆ ಬ್ರೇಕ್ಫಾಸ್ಟ್ ಆದಮೇಲೆ ನಾನು ಕಾಫಿ ಕುಡಿತಾ ಇದ್ದಿದ್ದು. 1 ಟೈಮ್ ಬೆಳಗ್ಗೆ ಮತ್ತು 1 ಟೈಮ್ ಸಂಜೆ 2 ಟೈಮ್ಸ್ ಕುಡಿತಾ ಇದ್ದೆ. ನನಗೆ ಕಾಫಿ ಒಂದಿನ ಕುಡ್ದಿಲ್ಲ, 1 ಟೈಮ್ ಕುಡ್ದಿಲ್ಲ ಅಂದರೆ ತಲೆನೋವು ಬಂದುಬಿಡೋದು. ಬಟ್ ನಾನು ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡೆ, ಕಾಫಿ ಕುಡಿಬಾರ್ದು ಅಂತ ಮೈಂಡ್ ಸೆಟ್ ಮಾಡಿಕೊಂಡು ಅದ್ರ ಬದಲು ನಾನು ಬಿಸಿನೀರು ಕುಡಿತಾ ಇದ್ದೆ, ಇಲ್ಲ ಗ್ರೀನ್ ಟೀನ ಕುಡಿಯೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಅಲ್ಲಿಗೆ ನಾನು ಕಾಫಿನ ಒಂದು 4-5 ದಿನದಲ್ಲಿ ನಾನು ಪೂರ್ತಿಯಾಗಿ ಬಿಟ್ಬಿಟ್ಟೆ. ಬಟ್ ವಾರಕ್ಕೆ ಒಂದು ಸಲ ನಾನು ಕಾಫಿ ತೊಗೊತೀನಿ. ಕಾಫಿ ಒಳ್ಳೆಯದೇ, ಹಾಗೆ ನೀವು ಕಾಫಿ ತೊಗೋಬೇಕು ಅಂತಿದ್ರೆ ಬಟ್ ಅದಕ್ಕೇನು ಶುಗರು ಬೆಲ್ಲ ಮತ್ತು ಹಾಲು ಇದೆಲ್ಲ ಆ್ಯಡ್ ಮಾಡ್ಕೊಳ್ಳೇಬಾರ್ದು. ನಾರ್ಮಲಾಗಿ ಬಿಸಿನೀರಿಗೆ ಕಾಫಿ ಪೌಡರ್ನ ಹಾಕಿ ಕುಡಿಬೇಕಾಗುತ್ತೆ. ನನಗೆ ಆ ಥರ ಕುಡಿಯೋಕ್ಕೆ ಇಷ್ಟನೇ ಆಗ್ತಾಯಿಲ್ಲ. ಸೊ ಹಂಗಾಗಿ ನಾನು ವಾರಕ್ಕೆ ಒಂದು ಸಲ ತೊಗೊತೀನಿ, ಅಂದರೆ ಶುಗರ್ ಯೂಸ್ ಮಾಡಲ್ಲ. ಸೊ ಜಾಗ್ರಿ ಸ್ವಲ್ಪ ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಲ್ಕ್ ಹಾಕ್ಕೊಂಡು ವಾರಕ್ಕೆ ಒಂದು ಸಲ ಕಾಫಿ ತೊಗೊತಾ ಇದ್ದೀನಿ. ಸೊ ಈ ಥರ ಒಂದೊಂದೇ ನಾನು ಕಡಿಮೆ ಮಾಡ್ಕೊತ ಬಂದೆ. ಇನ್ನು ಔಟ್ಸೈಡ್ ಫುಡ್ಡು ಯಾವಾಗಾದರೂ ರೇರು, ಹೊರಗಡೆ ಹೋದಾಗ ಮಾತ್ರ ತಿನ್ನೋದು. ಇಲ್ಲ ವಾರಕ್ಕೆ 1 ಟೈಮ್ ಯಾವಾಗಾದರೂ, ಅಂದರೆ ನಾನು ಆಲ್ಮೋಸ್ಟ್ ಇಡ್ಲಿನೇ ತೊಗೊಳ್ಳೋದು. ಹೊರಗಡೆದು ಅಂತಂದರೆ ಆಲ್ಮೋಸ್ಟ್ ಆಯಿಲ್ ಜಾಸ್ತಿನೇ ಇರುತ್ತೆ. ತೊಗೊಂಡ್ರೆ ಇಡ್ಲಿ, ಇಲ್ಲ ಅಂತಂದರೆ ರೋಟಿ, ಕರಿಯಲ್ಲಿ ಪನ್ನೀರ್ ಗ್ರೇವಿ ಈ ಥರದ್ದು ತೊಗೊತೀನಿ. ಆಲ್ಮೋಸ್ಟ್ ಎಲ್ಲ ಫುಡ್ನ ಕಟ್ ಡೌನ್ ಮಾಡಿದ್ದೀನಿ ಹೊರಗಡೆದು. ಸೊ ಹೀಗೆ ಒಂದಾದಮೇಲೆ ಒಂದು ನಾವು ಕಡಿಮೆ ಮಾಡ್ಕೊತಾ ಬರಬೇಕು. ಆವಾಗ ನಮಗೆ ಡಯಟಿಗೆ ಹೆಲ್ಪ್ ಆಗುತ್ತೆ. ನಿಮಗೆ ಅದು ಹ್ಯಾಬಿಟ್ ಆಗಿಬಿಡುತ್ತೆ. ನಿಮಗೆ ತರಕಾರಿ, ಹಣ್ಣು ಇದು ತಿನ್ನೋದೇ ಹ್ಯಾಬಿಟ್ ಆಗಿಬಿಡುತ್ತೆ. ಹೊರಗಡೆದು ಏನಾದರೂ ನೋಡಿದ್ರೆ ನಿಮಗೆ ತಿನ್ನಬೇಕು ಅಂತ ಅನಿಸಲ್ಲ. ಅದಾದಮೇಲೆ ನನ್ನ ಮನೇಲಿ ನನ್ನ ಮಕ್ಳಿಗೂ ಕೂಡ ನಾನು ಚಿಪ್ಸು, ಚಾಕ್ಲೇಟ್ ಆಗಲಿ, ಬೇರೆ ಏನಾದರೂ ಮೈದಾ ಐಟಮ್ ಆಗಲಿ ಏನಾದರೂ ತಂದು ಕೊಟ್ಟರೆ ನಮ್ಮ ಮನೆಯವ್ರಿಗೆ ಬೈತಾ ಇರ್ತೀನಿ, ಯಾಕೆ ತರ್ತೀರಾ ಅಂತ. ಬಟ್ ಅವ್ರು ಹೇಳ್ತಾ ಇರ್ತಾರೆ, ಅಯ್ಯೋ ಅವ್ರು ಚಿಕ್ಕ ವಯಸ್ಸಿನ, ಅವ್ರು ತಿನ್ನೋ ವಯಸ್ಸು, ತಿನ್ನಲಿ ಬಿಡು, ಯಾಕೆ ಹಂಗೆ ಮಾಡ್ತೀಯ ಅಂತ ನನಗೆ ಹೇಳ್ತಿರ್ತಾರೆ. ಬಟ್ ನನಗೆ ಹಂಗೆ ಆ ಥರ ಅನಿಸುತ್ತೆ, ತಿನ್ನಬಾರ್ದದು ಅಂತ ನಾನು ಇನ್ನೊಬ್ರಿಗೆ ಹೇಳೋ ಥರ ನಾನು ಆಗಿದ್ದೀನಿ ಇವಾಗ. ಬಟ್ ಆಲ್ಮೋಸ್ಟ್ ಒಂದು 95 to 99% ನಾನು ಫುಲ್ ಕಂಟ್ರೋಲಲ್ಲಿದ್ದೀನಿ. ಎಲ್ಲರೂ ಕೇಳ್ತಾರೆ, ಅದು ಹೇಗೆ ಕಂಟ್ರೋಲ್ ಮಾಡ್ತೀಯ? ನನಗೆ ತಿನ್ನಬೇಕು ಅಂತ ಅನಿಸುತ್ತೆ. ಈಗ ಗೋಬಿ ನೋಡಿದ್ರೆ ತಿನ್ನಬೇಕು ಅಂತ ಅನಿಸುತ್ತೆ, ಬಜ್ಜಿ ಬೋಂಡ ನೋಡಿದ್ರೆ ತಿನ್ನಬೇಕು ಅನಿಸುತ್ತೆ, ನೀನು ಹೆಂಗೆ ಕಂಟ್ರೋಲ್ ಮಾಡ್ತೀಯ ಅಂತ ಎಲ್ಲರೂ ಕೇಳ್ತಾ ಇರ್ತಾರೆ. ಅದಕ್ಕೆ ನಾನು ಹೇಳ್ತೀನಿ, ನಂಗೆ ಬಜ್ಜಿ ಬೋಂಡ ನೋಡಿದ್ರೆ ನಾನು ತಿಂತೀನಿ. ಬಟ್ ಎಷ್ಟು ನನ್ನ ನಾಲ್ಗೆ ರುಚಿಗೆ ಏನು ಬೇಕು ಅದನ್ನು ನಾನು ತಿಂತೀನಿ. ಅರ್ಧ ಬೋಂಡ ಅಥವಾ 1 ಬೋಂಡ ತಿಂತೀನಿ ಅಷ್ಟೇ. ಅದನ್ನು ತಿಂದಮೇಲೆ ಅದನ್ನು ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು ಕ್ಯಾಲ್ರಿನ ಅದನ್ನು ಕೂಡ ನಾನು ಕಲ್ತ್ಕೊಂಡಿದ್ದೀನಿ. ಸೊ ಯಾರಾದರೂ ಈ ಥರ ಟಿಪ್ಸ್ನ ಫಾಲೋ ಮಾಡಿದ್ರೆ ಸಾಕು, ಆರಾಮಾಗಿ ನೀವು ಡಯಟ್ನ ಫಾಲೋ ಮಾಡ್ಬೋದು. ಅದರಲ್ಲಿ ಏನು ಗೊತ್ತಾ, ಊಟ ಬಿಟ್ಟು ಮಾಡೋದು ಡಯಟ್ ಅಲ್ಲ. ಸೊ ಊಟ ಬಿಟ್ಟು ಡಯಟ್ ಮಾಡಿದ್ರೆ ನಿಮ್ಗೇನಾಗುತ್ತೆ, ಫಾಸ್ಟಾಗಿ ವೆಯ್ಟ್ ಲಾಸ್ ಆಗುತ್ತೆ, ಬಟ್ ನಿಮಗೆ ವೀಕ್ನೆಸ್ ಆಗುತ್ತೆ. ಸೊ ಮನೆಯಲ್ಲಿ 3 ಹೊತ್ತು ಕರೆಕ್ಟಾಗಿ ಊಟ ಮಾಡಿದ್ರೆ ವೆಯ್ಟ್ ಲಾಸು ಸ್ವಲ್ಪ ಸ್ಲೋ ಆಗ್ಬೋದು, ಬಟ್ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ನನ್ನ ಮಗನಿಗೆ ನಲ್ಲಿ ಆಫ್ ಆನ್ ಮಾಡೋದಕ್ಕೆ ಎಲ್ಲ ಗೊತ್ತಾಗ್ಬಿಟ್ಟಿರುತ್ತೆ. ಅದು ಹೋಗೋದು, ಹ್ಯಾಂಡ್ ವಾಶ್ ಮಾಡೋದು, ಬಂದು ಟವಲ್ ತೊಗೊಂಡು ಒರೆಸ್ಕೊಳ್ಳೋದು, ಇದನ್ನೇ ಮಾಡ್ತಾ ಇರ್ತಾನೆ. ಅದಾದಮೇಲೆ ಅವನಿಗೆ ಸ್ವಲ್ಪ ಹಾಲು ಕೊಟ್ಟೆ. ನಾನು ಕೂಡ ಇಲ್ಲಿ ಲೆಮನ್ ಜ್ಯೂಸ್ ಮಾಡ್ಕೊತಾ ಇದ್ದೀನಿ. ಜ್ಯೂಸ್ಗೆ ಇಲ್ಲಿ ನಾನು ಹನಿನ ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಸ್ನ್ಯಾಕ್ಸ್ಗೆ ಅಂತ ಸ್ವಲ್ಪ ಮಂಡಕ್ಕಿ ತೊಗೊಂಡಿದ್ದೀನಿ, ಸ್ವಲ್ಪ ಪೀನಟ್ಸ್ನ ಕೂಡ ಹಾಕಿರ್ತೀನಲ್ವ, ಸೊ ಅಲ್ಲಿಗೆ ಕರೆಕ್ಟ್ ಆಗುತ್ತೆ. ಇನ್ನು ತರಕಾರಿ ಬೇಕಂದ್ರೆ ಹಾಕ್ಕೋಬೋದು. ನನಗೆ ಹೆವಿ ಆಗಿಬಿಡುತ್ತೆ ತರಕಾರಿ ಎಲ್ಲ ಹಾಕ್ಕೊಂಡ್ಬಿಟ್ರೆ, ಮತ್ತು ಸಂಜೆ ಹೊಟ್ಟೆ ಹಶ್ವಾಗಲ್ಲ. ಅದಕ್ಕೋಸ್ಕರ ಸ್ವಲ್ಪ ಲೈಟಾಗೆ ತೊಗೊಂಡಿದ್ದೀನಿ, ಸ್ವಲ್ಪ 1 ಕಪ್ ಅಷ್ಟೇ. ಸೊ ಮನೆಯಲ್ಲಂತೂ ಏನಾದರೂ ಕೆಲಸ ಇದ್ದೇ ಇರುತ್ತೆ. ಈ ಥರ ಎಲ್ಲ ನನ್ನ ಮಗ ಹರಡಿ ಬಿಟ್ಬಿಟ್ಟಿರ್ತಾನೆ. ಆ ಸೈಕಲ್ದು ಕವರೆಲ್ಲ ಕಿತ್ತಾಕ್ಬಿಟ್ಟಿದ್ದಾನೆ ಇವತ್ತು. ಇನ್ನು ಹೊಸ ಸೈಕಲ್ ಒಂದು 4 ಸತಿನೂ ಓಡಿಸಿಲ್ಲ, ಹಾಗೆ ಇಟ್ಟಿರುತ್ತೆ ತಂದು. ಅದು ಕವರೆಲ್ಲ ಕಿತ್ತು ಮನೆ ತುಂಬ ಹಾಕಿದ್ದಾನೆ. ಅದನ್ನೆಲ್ಲ ಕ್ಲೀನ್ ಮಾಡಿ ಹಾಗೆ ಈ ಥರ ಪಿಲ್ಲೋಗಳೆಲ್ಲ ಮನೆ ತುಂಬ ಬಿಸಾಕ್ಬಿಡೋದು. 1-2-3 ಪಿಲ್ಲೋ ಇದೆ, ತೊಗೊಂಬಂದು ಬಿಸಾಕ್ಬಿಡೋದು. ಹಾಲು ಕಾಸಿ ಒಂದು ಸ್ವಲ್ಪ ಹೊತ್ತು ಹಂಗೆ ಬಿಡ್ತೀನಿ. ಅದು ಕೆನೆ ಎಲ್ಲ ಮೇಲ್ಗಡೆ ಬರುತ್ತಲ್ವ, ಸೊ ಕೆನೆನೆಲ್ಲ ತೆಗೆದು ಒಂದು ಬಾಕ್ಸಿಗೆ ಹಾಕಿಟ್ಬಿಡ್ತೀನಿ. ಚೆನ್ನಾಗಿ ಕೆನೆ ಬರುತ್ತೆ. ಒಂದು ನೆನಪಿಗೆ ಒಂದು 200-300 ಗ್ರಾಮಷ್ಟು ತುಪ್ಪ ಅಂತೂ ಬರುತ್ತೆ, ನಂಗೆ ಸಾಕಷ್ಟು.
ಅದಾದಮೇಲೆ ಪೀನಟ್ ಬಟರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ನನ್ನ ಮಗಳು 2-3 ದಿನದಿಂದ ಕೇಳ್ತಾಯಿದ್ಲು ಪೀನಟ್ ಬಟರ್ ಮಾಡು ಅಂತ. ನಾನು ಹೊರಗಡೆ ತೊಗೊಳ್ಳೋದಿಲ್ಲ ಪೀನಟ್ ಬಟರ್ನ, ಸ್ವಲ್ಪ ಶುಗರ್ ಎಲ್ಲ ಇರುತ್ತೆ, ಚೆನ್ನಾಗಿರಲ್ಲ, ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ತಾರೆ ಅಂತ. ಇವಾಗ ನನಗೂ ಕೂಡ ಬೇಕಾಗುತ್ತಲ್ವ ಪೀನಟ್ ಬಟರ್, ಹಾಗಾಗಿ ಮನೆಯಲ್ಲೇ ಮಾಡ್ಕೊತಾ ಇದ್ದೀನಿ. ಶೇಂಗಾನ ಚೆನ್ನಾಗಿ ಹುರ್ಕೊಂಬಿಟ್ಟು ಅದನ್ನು ಸಿಪ್ಪೆ ತೆಗಿಬೇಕು. ಫುಲ್ ತಣ್ಣಗಾದಮೇಲೆ ಇದನ್ನು ಮಿಕ್ಸಿಗೆ ಹಾಕಿ ಈ ರೀತಿ ಗ್ರೈಂಡ್ ಮಾಡಬೇಕು ಚೆನ್ನಾಗಿ. ಅದಾದಮೇಲೆ ನಾನು 2 ಸ್ಪೂನಷ್ಟು ಜೇನುತುಪ್ಪನ ಯೂಸ್ ಮಾಡ್ತೀನಿ. ಯಾರಾದರೂ ಡಯಟ್ ಮಾಡ್ತಾಯಿಲ್ಲ ಅಂದರೆ ಬೆಲ್ಲನೂ ಕೂಡ ಯೂಸ್ ಮಾಡ್ಕೋಬೋದು. ಸೊ ಇದೊಂಥರ ಒಂದು ಸ್ವಲ್ಪನೇ ಸ್ವೀಟ್ ಇರುತ್ತೆ, ಜಾಸ್ತಿ ಸ್ವೀಟ್ ಏನಿರಲ್ಲ. ಸೊ ಲೈಟಾಗಿ ಸ್ವೀಟ್ ಇದ್ದರೆ ಒಂಥರ ಚೆನ್ನಾಗಿ ಅನಿಸುತ್ತೆ. ಹಾಗೆ ಒಂದು ಚಿಟಿಕೆ ಅಷ್ಟೇ ಉಪ್ಪು ಹಾಕ್ಕೊತಾ ಇದ್ದೀನಿ. ಹಾಕಿ ಮುಚ್ಚಳ ಮುಚ್ಚಿ ಹಾಗೆ 1-2 ಸೆಕೆಂಡ್ ಮಿಕ್ಸಿ ಮಾಡಬೇಕು ಮತ್ತು ಸ್ಟಾಪ್ ಮಾಡಬೇಕು, ಮಿಕ್ಸಿ ಮಾಡಬೇಕು, ಸ್ಟಾಪ್ ಮಾಡಬೇಕು. ಯಾಕಂದರೆ ಅದು ತಿರುಗನೆ ಗಟ್ಟಿಯಾಗಿರುತ್ತೆ. ಹಾಗಾಗಿ ಅದಾದಮೇಲೆ 2 ಸ್ಪೂನಷ್ಟು ನಾನು ಬೆಣ್ಣೆನ ಹಾಕ್ತಾಯಿದ್ದೀನಿ. ಬೆಣ್ಣೆ ಕರಗಿಸ್ಕೊಳ್ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ನಾನು ಹಾಗೆ ಫ್ರಿಜ್ಜಲ್ಲಿ ಇತ್ತಲ್ವ ಸೊ ಹಾಗೆ ಹಾಕಿಬಿಟ್ಟೆ. ಅದನ್ನು ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಆಗಬೇಕು, ಒಂಥರ ನಿಮಗೆ ಗೊತ್ತಾಗುತ್ತೆ, ಅದು ಕ್ರೀಮ್ ಟೆಕ್ಸ್ಚರ್ ಬರುತ್ತೆ. ಸೊ ಅಲ್ಲಿವರೆಗೂ ಕೂಡ ನೀವು ಮಿಕ್ಸಿ ಮಾಡಿಕೊಂಡು ಇರ್ತೀರ, ಬಾಟಲಲ್ಲಿ ಎತ್ತಿಟ್ಕೊಂಡ್ಬಿಟ್ರೆ ಆರಾಮಾಗಿ ಯೂಸ್ ಮಾಡ್ಕೊಬೋದು. ಒಂದು 10-15 ದಿನ ಬರುತ್ತೆ. ಅದಾದಮೇಲೆ ನಾನು ಡಿನ್ನರ್ಗೆ ಇಲ್ಲಿ ಪೊಂಗಲ್ನ ಮಾಡ್ಕೊತಾ ಇದ್ದೀನಿ. ಮಿಲೆಟ್ಸ್ ಪೊಂಗಲ್ಲು, ಯಾವ್ದು ಮಿಲೆಟ್ಸ್ ಇರುತ್ತೋ ಸೊ ಅದನ್ನು ಯೂಸ್ ಮಾಡಿಕೊಂಡು ಪೊಂಗಲ್ ಮಾಡ್ಕೊಂಡ್ಬಿಡ್ತೀನಿ. ನನ್ನ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆಲ್ಲ ಅನ್ನ, ಸಾಂಬಾರು, ದೋಸೆ, ಪಲ್ಯ ಎಲ್ಲ ಇತ್ತು. ಸೊ ಹಂಗಾಗಿ ನನಗೆ ಮಾತ್ರ ಈ ಥರ ಸಪ್ರೇಟಾಗಿ ಮಾಡ್ಕೊತಾ ಇದ್ದೀನಿ ಇವಾಗ. ಸೊ ಅದ್ರ ಜೊತೆಗೆ ಬಾಯ್ಲ್ಡ್ ಎಗ್ಗು, ಅದಾದಮೇಲೆ ಸ್ವಲ್ಪ ತರಕಾರಿ ಯಾವುದಾದ್ರೂ ಇರುತ್ತೆ, ಸೊ ಅದನ್ನು ತೊಗೊಂಡಿದ್ದೀನಿ. ಇದಿಷ್ಟು ನನ್ನ ಡಿನ್ನರು. ಇವತ್ತಿನ ವೀಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.